ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಮಾತಾಡುವಾಗ ಇಲ್ಲಿ ಗಂಟ ಬರ್ತಾ ಇದೆ ಅಳು. ಅಷ್ಟು ಅದು ಗೊತ್ತಾಗ್ತಿದೆ ನಿಮ್ಮ ಮಾತುಗಳಲ್ಲಿ. ನಿಮಗೆ ಇವ್ರ ಜೊತೆ ಜಾಯಿನ್ ಆದಾಗ ಹೇಗೆ ಅನಿಸ್ತು? ಈಗ ಇವ್ರ ಮಾತುಗಳನ್ನು ಕೇಳುವಾಗ ಆ್ಯಂಡ್ ನಾವು ಗಮನಿಸ್ತಾ ಇದ್ದೀವಿ, ನೀವು ಹೇಗೆ ಓಡಾಡ್ತಿದ್ದೀರ ಅವ್ರ ಜೊತೆ, ಪ್ರತಿಯೊಂದು ಕಡೆಯೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ, ನನ್ನ ಸಿನಿಮಾ ಅಂತ ನಿಂತ್ಕೋತಿದ್ದೀರಾ. ಇವಾಗ ಹಂಗಿಲ್ಲ, ನಾವು ನೋಡ್ದಂಗೆ ಕೆಲ ಹೀರೋಯಿನ್ಗಳು ಆಯ್ತಾ ಮುಗೀತಾ ಅಷ್ಟೇ ಅನ್ನೋ ಥರ ಇರ್ತಾರೆ. ಬಟ್ ನೀವು ಹಂಗೆ ಮಾಡ್ತಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಅದರೊಳಗೆ ಏನಿದೆ, ಅವ್ರ ಎಫರ್ಟ್ ಏನು, ಇಡೀ ನಿಮ್ಮ ಎಫರ್ಟ್ ಏನು ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಮ್ಯಾಮ್? ಅಂದರೆ ಖುಷಿ ಇದೆ. ಪ್ರತಿಯೊಬ್ಬರು ತಂಡದಲ್ಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇರೋದು. ಅಯ್ಯೋ ಬಿಡಪ್ಪ ಏನೋ ಆಗುತ್ತೆ, ಸಿನಿಮಾ ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ ಅಂತ ಬಿಟ್ಬಿಟ್ರೆ ಅಷ್ಟೇ. ಆದರೆ ಏನಂದರೆ ಅವ್ರು ಬಿಟ್ಟರೆ ಇನ್ನೊಬ್ರು ಯಾರೋ ಬರ್ತಾರೆ ಆ ಜಾಗಕ್ಕೆ ತುಂಬಕ್ಕೆ. ಬಟ್ ಯಾರೂ ಅದು ಮಾಡ್ತಾ ಇಲ್ಲ ನಾನು ಸಿನಿಮಾ ಇದನ್ನ ಲಾಸ್ಟ್ವರೆಗೂ 27th ನಮ್ಮ ಕೈಲಿ ಎಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೋ ನಾವು ಮಾಡೋಣ. ಇರೋದು ಇನ್ನೊಂದು 2 ವಾರ ಅಷ್ಟೇ, 2 ವಾರ ಅದು 10 days ಇದೆ ಸಿನಿಮಾ ರಿಲೀಸ್ಗೆ. ಅಷ್ಟು ನಾವು ಎಷ್ಟು ಪುಷ್ ಮಾಡೋಕ್ಕಾಗುತ್ತೋ, ಎಷ್ಟು ಅದನ್ನು ರೀಚ್ ಮಾಡ್ಸೋಕ್ಕಾಗುತ್ತೋ ಜನಕ್ಕೆ, ಅದನ್ನು ನಾವು ಮಾಡೋಣ ಅನ್ನೋ ಅದು ಒಂದೇ ಇಂಟೆನ್ಷನ್ ಇರೋದು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ, ತುಂಬ ಕ್ರಿಸ್ಪ್. ಅಂದರೆ ಎಲ್ಲೂ ಸಿನಿಮಾದಲ್ಲಿ ಲ್ಯಾಗ್ ಅನಿಸಿಲ್ಲ, ತುಂಬ ಕ್ರಿಸ್ಪಾಗಿ ಎಡಿಟ್ ಆಗಿದೆ. ಆ ಊರು ಏನು ತೋರಿಸಿದಾರಲ್ಲ ಭಾಳ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಊರನ್ನ, ಕ್ಯಾರೆಕ್ಟರ್ಸ್ನಾಗಿರ್ಬೋದು. ಯಾಕಂದರೆ ನಂಗೆ ಮುಂಚೆ ಶೂಟ್ ಆಗಿರೋದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತೂ. ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗಲೇ ನಾನು ಇಡೀ ಸಿನಿಮಾ ನೋಡಿದ್ದು. ಯಾಕಂದರೆ ನನ್ನ ಪೋರ್ಷನ್ ಶೂಟ್ ಆಗಿದ್ದು ನನಗೆ ಅದು ಮಾತ್ರ ಗೊತ್ತು. ಅದು ಬಿಟ್ಟು ಮುಂಚೆ ಶೂಟ್ ಆಗಿರೋದು ಅಥವಾ ನಾನು ಇಲ್ಲದೇ ಇದ್ದಾಗ ಶೂಟ್ ಆಗಿರೋ ಪೋರ್ಷನ್ಸು ಅದ್ರ ಬಗ್ಗೆ ನನಗೇನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದರಲ್ಲೊಂದು ಡ್ರೀಮ್ ಸೀಕ್ವೆನ್ಸ್ ಬರುತ್ತೆ ವಿಲ್ಲನ್ದು, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಡ್ರೀಮ್ ಸೀಕ್ವೆನ್ಸು ಒಂಥರ ಅದು ವಿಜುವಲೈಸೇಷನ್ ಏನಿದೆ ಆ ಡ್ರೀಮ್ ಸೀಕ್ವೆನ್ಸ್ದು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನಮ್ಮಪ್ಪ ಅದನ್ನ ಹೇಳ್ತಾ ಇದ್ರು. ಅಂದರೆ ಅದು ಅವ್ರ ತಲೆಯಲ್ಲಿತ್ತು ಆ ಡ್ರೀಮ್ ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅದು ನೀವು ಒಂದ್ಸತಿ ಅನಿಸುತ್ತೆ, ಓ ಅಂದರೆ ಈ ಕಾರಣ ಇದು ಏನಕ್ಕಾಯ್ತು ಅದು ಡ್ರೀಮ್ ಸೀಕ್ವೆನ್ಸು ಅಂತ. ಅದಲ್ಲದೆ ಅವರು ಸಂಪತ್ ಸರು ಅವರು ಆ ಇಡೀ ಕ್ಯಾರೆಕ್ಟರ್ನ ಅವ್ರು ತೊಗೊಂಡಿದ್ದಾರೆ. ನನಗನ್ನಿಸ್ತು ಈ ಥರ ನಿಜವಾಗ್ಲೂ ಯಾವಾಗಲಾದರೂ ಒಂದು ಕ್ಯಾರೆಕ್ಟರ್ ಈ ಥರ ಒಂಥರ ಅದ್ರ ಆ ಕ್ಯಾರೆಕ್ಟರಲ್ಲಿ ಒಂದು ಏನೋ ಒಂದು ವಿಲ್ಲನ್ ಅಂತ ಕ್ಯಾರೆಕ್ಟರ್ ಬಂದಾಗ ಯೂಶಲಿ ಏನಾಗುತ್ತೆ, ವಿಲ್ಲನ್ನ ಒಂಥರ ದೊಡ್ಡದಾಗಿ ತೋರಿಸ್ತಾರೆ ಏನೋ ಒಂಥರ. ಈ ಕ್ಯಾರೆಕ್ಟರ್ ಆ ಥರ ಅಲ್ಲ, ಬಟ್ ಆ ಕ್ಯಾರೆಕ್ಟರಲ್ಲಿ ಅದು ನೋಡಿದ್ರೆ ಗೊತ್ತಾಗುತ್ತೆ. ಒಂಥರ ಬ್ಯೂಟಿಫುಲ್ ಆಗಿದೆ ಆ ವಿಲ್ಲನ್ ಕ್ಯಾರೆಕ್ಟರ್. ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ಅದನ್ನು ತಗೊಂಡಿರೋ ರೀತಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಶೋಕ ಅನ್ನೋ ಪಾತ್ರ ಎಷ್ಟು ಚೆನ್ನಾಗೆ ಊರವ್ರ ಜೊತೆ ಆಗಿರ್ಬೋದು, ಮಿಂಗಲ್ ಆಗೋ ರೀತಿ ಆಗಿರ್ಬೋದು, ಆಮೇಲೆ ಕೆಲ್ಸದ ಮೇಲಿರೋ ಭಕ್ತಿ ಆಗಿರ್ಬೋದು. ಏನಕ್ಕೆ ಅಶೋಕ ಅನ್ನೋ ಪಾತ್ರಕ್ಕೆ ಅದು ಅಷ್ಟು ಇಂಪಾರ್ಟೆಂಟು. ಬಿ ಸುರೇಶ್ ಸರ್ ಕ್ಯಾರೆಕ್ಟರು, ಎಲ್ಲರೂ ಪಾತ್ರನೂ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ನಾನು ಅಂದರೆ ಸಿನಿಮಾ ನೋಡಬೇಕಾದ್ರೆ ನೋಟಿಸ್ ಮಾಡ್ತಾ ಹೋಗಿದ್ದು, ಎಷ್ಟೊಂದು ಜನ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ದಾರೆ ಸಿನಿಮಾದಲ್ಲಿ. ಅಂದರೆ ನಾವೇನು ಇವಾಗ ಜೂನಿಯರ್ ಆರ್ಟಿಸ್ಟ್ಸ್ ಅಂತೀವಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಅಲ್ಲ, ಅವ್ರನ್ನೂ ಬಿಡಿ, ನೆಕ್ಸ್ಟು ಜೂನಿಯರ್ ಆರ್ಟಿಸ್ಟ್ ಅಂತ 2 ದಿನ 3 ದಿನಕ್ಕೆ ಬರ್ತಾರೆ. ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ ಇದೆ. ಆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸಲ್ಲೂ ಒಂದಿಷ್ಟು ಕ್ಯಾರೆಕ್ಟರ್ಸು ಸ್ಕ್ರೀನ್ ಮೇಲೆ ಒಂದೊಂದು ಸತಿ ತುಂಬ ಪ್ರಾಮಿನೆಂಟಾಗಿ ತೋರಿಸ್ತಾರೆ ಅವರನ್ನು. ಅದಾದಮೇಲೆ ಏನಕ್ಕೆ ಆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರಲ್ಲಿ ಎಸ್ಟಾಬ್ಲಿಷ್ ಆದರು, ಏನಕ್ಕೆ ಆ ಪಾತ್ರನ ತೋರಿಸಿದ್ರು ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ಅದಕ್ಕೊಂದು ಎಂಡ್ ಇದೆ ಆ ಸ್ಟೋರಿಲಿ. ನನಗೆ ಅದನ್ನ ನೋಟಿಸ್ ಮಾಡಿದಾಗ ಭಾಳ ಖುಷಿ ಆಯಿತು. ಇಲ್ಲ ಯಾರನ್ನೋ ಕರ್ಕೊಂಡು ಬಂದು ಸುಮ್ಮನೆ ಇಲ್ಲಿ ಏನೋ ಮಾಡಬೇಕು ಅಂತ ತೋರಿಸಿಲ್ಲ, ಅಥವಾ ಸ್ಕ್ರೀನಲ್ಲಿ ಸ್ಪೇಸ್ ಫಿಲ್ ಮಾಡಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದು ತೋರಿಸಿಲ್ಲ ಪಾತ್ರನ ಅಂತ. ರೈಟಿಂಗ್ ನೀಟಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಒಂದು ನೀಟ್ ಸ್ಟೋರಿ. ನನಗೆ ಅದು ತುಂಬ ಇಷ್ಟ ಆಯಿತು ಸಿನಿಮಾ ನೋಡಿದಾಗ. ಎಲ್ಲೂ ಸಿನಿಮಾದಲ್ಲಿ ಓವರ್ ಆಗೇನೋ ತೋರಿಸ್ಬೇಕು ಆ ಥರ ಏನೂ ಇಲ್ಲ. ಒಂದು ಊರಲ್ಲಿ ಒಂದು ನಡೆಯೋಂಥ ಒಂದು ಕತೆ, 2 ಊರು ನಾವು ಅಂದರೆ ಅಂಬಿಕಾ ಒಂದು ಊರು ಮತ್ತು ಅಶೋಕ ಅವ್ರ ಒಂದು ಊರು. ಸೊ ಆ ಊರು ಮಧ್ಯೆ ನಡೆಯೋಂಥ ಒಂದು ಕತೆ, ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಸು ಪ್ರತಿಯೊಬ್ಬರೂ ಅಂದರೆ ಆ 70s ಎರಲ್ಲಿ ಯಾರ್ಯಾರು ಇದ್ದರು ಅದನ್ನ ನೋಡಿದ್ರು ಊರನ್ನ ಆ ಟೈಮಲ್ಲಿ, ಅವ್ರು ಎಲ್ರಿಗೂ ರಿಲೇಟ್ ಆಗುತ್ತೆ. ಯಾಕಂದರೆ ಎಲ್ಲ
ಅವ್ರು ನೋಡಿರ್ತಾರೆ ಸುತ್ತಮುತ್ತ ಆ ಥರ ಕ್ಯಾರೆಕ್ಟರ್ಸ್ನ ನೋಡಿರ್ತಾರೆ. ಅವ್ರು ಚಿಕ್ಕವ್ರು ಇರ್ತಾರಲ್ಲ, ಚಿಕ್ಕ ಮಕ್ಳಿದ್ದಾಗ ಅವ್ರಿಗೆ ಜ್ಞಾಪಕ ಇರ್ತಿಲ್ಲ, ಯಾರೋ ಒಬ್ರು ತಾತ ಇದ್ರಲ್ಲ, ವೈಟ್ ಕೂದಲು ವೈಟ್ ಗಡ್ಡ ಇತ್ತಲ್ಲ, ಯಾವಾಗಲೂ ಅದೇ ಥರ ಬಟ್ಟೆ ಹಾಕೊತಾ ಇದ್ರಲ್ಲ ಅಂತ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ಕಾಣಿಸುತ್ತೆ. ಅದನ್ನೆಲ್ಲ ರೀಕಾಲ್ ಮಾಡ್ಬೋದು. ಇವಾಗ ಎಲ್ರಿಗೂ ತೋರಿಸ್ಬೋದು, ನೋಡಿ ಊರು ಹಿಂಗೆ ಇರೋದು, ಮುಂಚೆ ಹಿಂಗೆ ರಂಗೋಲಿ ಬಿಡ್ತಾ ಇದ್ವಿ ಮನೆ ಮುಂದೆ, ಈ ಥರ ಎಲ್ರು ನೀರು ಹಾಕ್ತಾ ಇದ್ವಿ, ಸೆಗಣಿ ಸಾರಿಸ್ತಾ ಇದ್ರು, ಅದನ್ನೆಲ್ಲ ತೋರಿಸ್ತಾರೆ. ಮತ್ತೆ ಆ ಕಾಲದಲ್ಲಿ ಮದ್ವೆ ಅಂತ ಆದಾಗ ಊರೂರವರೇ ಸೇರ್ಕೊಳ್ಳೋರು ಮದ್ವೆ ಮಾಡಕ್ಕೆ, ಯಾರೋ ಆಚೆಯಿಂದ ಬಂದು ಊಟ ಮಾಡ್ತಾ ಇರ್ಲಿಲ್ಲ, ಆ ಥರ ಏನಿರ್ಲಿಲ್ಲ. ನಮ್ಮಮ್ಮ ಹೇಳಿದ್ರು, ಅಂದ್ರೆ ನಾವು ಅದು ಶೂಟ್ ಮಾಡ್ಬೇಕಾದ್ರೆ ಕಲ್ಯಾಣವೇ ಗೌರಿ, ಅಮ್ಮ ಹೇಳೋರು, ಹೌದು ಹಿಂಗೆ ಮಾಡ್ತಾ ಇದ್ದಿದ್ದು. ಹಿಂದೆ ಅದು ಎಲ್ಲಿ ಕೂರಿಸ್ತಾ ಇದ್ರಲ್ಲ ಹುಡ್ಗ ಹುಡ್ಗಿನ, ಅಲ್ಲಿ ಶಾಸ್ತ್ರ ಮಾಡ್ಬೇಕಾದ್ರೆ ಹಿಂಗ್ ಬರೆಯೋರು. ನನಗೆ ಜ್ಞಾಪಕ ಇದೆ, ನಾನು ಚಿಕ್ಕವಳಿದ್ದಾಗ ನಾನು ಊರಲ್ಲಿ ಮದ್ವೆ ಹೋಗ್ಬೇಕಾದ್ರೆ ಈ ತರ ಡ್ರಾಯಿಂಗ್ ಎಲ್ಲ ಮಾಡೋರು ಮನೇಲಿ. ಯಾಕಂದ್ರೆ ಮದ್ವೆ ಮನೆ ಅಂತ ತೋರಿಸ್ಬೇಕಿತ್ತಲ್ಲ, ಸುಣ್ಣ ಹಾಕಿ ಫಸ್ಟ್ ಕ್ಲೀನ್ ಹಾಕಿ ಕಲರ್ಗಳು ತಗೊಂಡ್ ಬಂದು ಫಿಲ್ ಮಾಡೋರು. ಆ ಥರ ಹೆಸರು ಅಷ್ಟೇ, ಬರಿಬೇಕಾದ್ರೆ ಯಾರ್ಯಾರ್ದು ಮದುವೆ ಆಗ್ತಾ ಇದೆಯಲ್ಲ ಆ ಹೆಸರು ಅದೇ ರೀತಿ ಬರ್ದಿದ್ದಾರೆ. ಕಲ್ಯಾಣವೇ ಗೌರಿ ಸಾಂಗ್ ಅಲ್ಲಿ ಅದೆಲ್ಲ ಇದೆ. ಸೊ ಅಮ್ಮ ಹೇಳೋರು ಹಿಂಗೆ ಆಗ್ತಾ ಇದ್ದಿದ್ದು, 3 ಜನ ಎಲ್ಲ ಬರೋರು, ಅವ್ರ ಮನೆ ಮದ್ವೆ ಅಂತಾನೆ ಎಲ್ಲ ಅಡ್ಗೆ ಮಾಡೋರು, ಎಲ್ಲ ಮಾಡೋರು. ಹಾಗೆ ಅಂದ್ರೆ ಇಡೀ ಸಿನಿಮಾ ಹಂಗೆ ತಗೊಂಡೋಗಿದ್ದಾರೆ. ಸೊ ನನ್ಗದು ತುಂಬಾ ನಂಗೆ ಇಷ್ಟ ಆಯ್ತು.